ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಹೇರ್ ರೆಮಿಡಿನ ತೆಗೆದುಕೊಂಡು ಬಂದಿದ್ದೀನಿ. ತುಂಬ ಪವರ್‌ಫುಲ್ ಆಗಿರುವಂಥ ಹೇರ್ ರೆಮಿಡಿ ಇದು. ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಉದ್ದ ಬರಬೇಕು ಅಂತ ಅಂದರೆ ಈ ವಿಡಿಯೋನ ದಯವಿಟ್ಟು ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಕೂದಲು ಏನೇ ಮಾಡಿದ್ರೂ ಬೆಳೀತಾನೇ ಇಲ್ಲ. ಸ್ವಲ್ಪನೂ ಕೂಡ ಕೂದಲು ಬೆಳೀತಾ ಇಲ್ಲ. ಹಾಗೆಯೇ ಕೂದಲು ಬೇಗನೆ ಬೆಳ್ಳಗಾಗ್ತಾ ಇದೆ, ತುಂಬಾನೇ ಉದುರ್ತಾ ಇದೆ ಅನ್ನೋರು ಈ ಹೇರ್ ಪ್ಯಾಕನ್ನು ನೀವು ಮಾಡ್ಕೋತಾ ಬರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಆಗಲ್ಲ ಅಂತಲೇ ಹೇಳ್ಬೋದು. ಇವಾಗಿನ ಕೆಟ್ಟ ಆಹಾರದ ಪದ್ಧತಿ ಇರ್ಬೋದು, ಹಾಗೆ ಮಾಲಿನ್ಯ ಇರ್ಬೋದು, ಧೂಳು ಇರ್ಬೋದು, ಹಾಗೆ ಆರೋಗ್ಯದ ಮೇಲೆ ಅಲ್ಲದೆ ನಮ್ಮ ಚರ್ಮದ ಮೇಲೂ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಹಾಗೆ ಕೂದಲ ಮೇಲೂ ಕೂಡ ತುಂಬ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನಮ್ಮ ಕೂದಲು ಸ್ವಲ್ಪನೂ ಕೂಡ ಬೆಳೀತಾನೆ ಇಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಅದನ್ನು ಹೇಗೆ ನಾವು ಹೇರ್ ರೆಮಿಡಿ ಮಾಡಿಕೊಂಡು ನಾವು ಕೂದಲನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲನೇದಾಗಿ ಮೆಂತ್ಯ ಕಾಳುಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳಂತೂ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ನಾವು ಮೆಂತ್ಯ ಕಾಳುಗಳನ್ನ ಬಳಸಲೇಬೇಕಾಗುತ್ತೆ. ಈ ಮೆಂತ್ಯ ಕಾಳುಗಳು ಕೂದಲಿಗೆ ಬೇಕಾಗಿರುವಂಥ ಅಂಶಗಳನ್ನು ತುಂಬಿಕೊಂಡಿದೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲಿನ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಮೆಂತ್ಯ ಕಾಳು. ಈ ಮೆಂತ್ಯ ಕಾಳಿನ ಪೇಸ್ಟನ್ನು ಮಾಡಿ ನಾವು ಹಚ್ಕೋಬೋದು. ಹಾಗೆ ಈ ಮೆಂತ್ಯ ಕಾಳಿನ ಎಣ್ಣೆಯನ್ನು ಕೂಡ ನಾವು ತಯಾರು ಮಾಡಿಕೊಂಡು ಹಚ್ಕೋಬೋದು. ಬರೀ ನೆನೆಸಿಟ್ಟು ಇದರ ನೀರನ್ನು ಕೂಡ ನಾವು ಬಳಸ್ತಾ ಬರೋದ್ರಿಂದ, ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಕೂದಲಿಗೆ ಆಗುವ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ಈ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರೋದ್ರಿಂದ ಈ ಪ್ರೋಟೀನ್ ಇರೋದ್ರಿಂದ ಕೂದಲಿನ ಬೆಳವಣಿಗೆಗೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ಮೆಂತ್ಯ ಬೀಜಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಕೆ ಕೂಡ ಇರುತ್ತೆ, ಹಾಗೆ ವಿಟಮಿನ್ ಸಿ ಕೂಡ ಇರುತ್ತೆ, ಕ್ಯಾಲ್ಸಿಯಂ ಇದೆ, ಪೋಲಿಕ್ ಆಮ್ಲ ಇದೆ, ಹಾಗೆಯೇ ಕಬ್ಬಿಣದಂಥ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಈ ಮೆಂತ್ಯ ಕಾಳುಗಳನ್ನು ಈ ಮೆಂತ್ಯ ಕಾಳು ನೆನೆ ಇಟ್ಟಿರೋ ನೀರನ್ನು ನಾವು ಬಳಸ್ತಾ ಬರೋದ್ರಿಂದನೂ ಕೂಡ ಅದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು, ಕೂದಲು ಉದುರೋದಿರಲಿ, ಒಟ್ಟು ಆಗುವ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಕೂದಲು ತುಂಬಾ ಉದುರಿ ತೆಳುವಾಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಸ್ಪ್ಲಿಟ್ ಎಂಡ್ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಪ್ರತಿಯೊಂದು ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಇಲ್ಲಿ ಈರುಳ್ಳಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಕೂಡ ಹಾಗೆಯೇ ಇದನ್ನು ಕೇವಲ ಅಡುಗೆಗೆ ಅಷ್ಟೇ ಬಳಸದೇ ನಾವು ನಮ್ಮ ಕೂದಲಿಗೂ ಕೂಡ ನಾವು ಬಳಸ್ತಾ ಬರೋದ್ರಿಂದ ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ನಾವು ಅವಾಗವಾಗ ಈರುಳ್ಳಿಯ ರಸವನ್ನು ನಮ್ಮ ಕೂದಲಿಗೆ ಬಳಸ್ತಾ ಬರೋದ್ರಿಂದ ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿನ ಬೆಳವಣಿಗೆಯನ್ನು ನಾವು ಹೆಚ್ಚಿಸ್ಕೋಬೋದು. ನಮ್ಮ ತಲೆಯಲ್ಲಿ ತುಂಬ ಅಂದರೆ ತುಂಬಾ ಹೊಟ್ಟು ಆಗ್ತಾ ಇರುತ್ತೆ. ಈ ಹೊಟ್ಟು ಆಗೋದ್ರಿಂದ ಕೂದಲು ಬುಡ ಸಮೇತನೇ ಕಿರುತ್ತಾ ಇರುತ್ತೆ. ಏನೇ ಮಾಡಿದ್ರೂ ಕೂಡ ಹೊಟ್ಟು ಹೋಗ್ತಾನೆ ಇರಲ್ಲ ಅನ್ನೋರು ಕೂಡ ಈ ಈರುಳ್ಳಿಯ ರಸವನ್ನು ಬಳಸ್ತಾ ಬರೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಹೊಟ್ಟನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೂದಲು ಕೆಲವೊಂದು ಕಡೆ ಚಿಕ್ಕ ಚಿಕ್ಕ ಕೂದಲು ಇರುತ್ತೆ, ಶಕ್ತಿನೇ ಇಲ್ದಂಗೆ ಆಗಿಬಿಟ್ಟಿರುತ್ತೆ. ಆ ಚಿಕ್ಕ ಕೂದಲು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಒಂದು ಸ್ವಲ್ಪನೂ ಕೂಡ ಬೆಳೀತಾನೆ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ಬರುತ್ತೆ. ಹಾಗೆ ಚಿಕ್ಕ ಚಿಕ್ಕ ಕೂದಲಿಗೂ ಕೂಡ ಶಕ್ತಿ ನೀಡೋ ಕೆಲಸ ಈ ಈರುಳ್ಳಿಯ ರಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ಬಿಳಿ ಆಗ್ತಾ ಇದೆ, ಚಿಕ್ಕ ಏಜಿಗೆ ಕೂದಲು ಬಿಳಿ ಆಗ್ತಾ ಇದೆ, ಅಸಹ್ಯ ಕಾಣಿಸ್ತಾ ಇದೆ, ಮುಜುಗರ ಅನಿಸ್ತಾ ಇದೆ, ಎಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ, ನೋಡಿದರೆ ಎಷ್ಟು ಬಿಳಿಯಾಗಿದೆಯಲ್ಲ ಕೂದಲು ಅಂತಾರೆ ಅನ್ನೋ ಮುಜುಗರಕ್ಕೆ ಒಳಗಾಗ್ತಾ ಇದ್ದರೆ ಅದನ್ನೆಲ್ಲ ಬಿಟ್ಬಿಡಿ. ಇದನ್ನು ನಾವು ಈರುಳ್ಳಿ ರಸವನ್ನು ನಾವು ಬಳಸ್ತಾ ಬರೋದ್ರಿಂದ ಎಷ್ಟೇ ಬಿಳಿಯಾಗಿರೋ ಕೂದಲು ಕೂಡ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಈರುಳ್ಳಿ ರಸ ಮಾಡುತ್ತೆ. ಈ ಈರುಳ್ಳಿ ಇರ್ಬೋದು, ಈ ಮೆಂತ್ಯ ಕಾಳು ಇರ್ಬೋದು, ಕೂದಲಿಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಆಗಿರುವಂಥ ಪದಾರ್ಥಗಳಿವು. ಇವುಗಳನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಹಾಗೆ ಕಪ್ಪಾಗಿ ಬರುತ್ತೆ, ಹಾಗೆ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲಿನ ಬುಡವನ್ನು ಗಟ್ಟಿಗೊಳಿಸೋ ಶಕ್ತಿ ಈ ಎರಡು ಪದಾರ್ಥಗಳಿಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಕೂಡ ತೆಗೆದುಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಿಮಗೆಲ್ಲ ಗೊತ್ತೇ ಇದೆ. ಕೊಬ್ಬರಿ ಎಣ್ಣೆ ಹಾಗೆ ನಾವು ಬಳಸ್ತಾ ಬರೋದ್ರಿಂದ ಕೂಡ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗೆಯೇ ಇದರ ಜೊತೆಗೆ ನಾವು ಈ ಸ್ವಲ್ಪ ಪ್ರಮಾಣವನ್ನು ಕೊಬ್ಬರಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇನ್ನೂ ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ಈ ಕೊಬ್ಬರಿ ಎಣ್ಣೆ ಏನಿದೆ ಈ ಕೂದಲು
ಕೂದಲು ಎಷ್ಟೇ ರಫ್ ಆಗಿರಲಿ ಸ್ಮೂತ್ ಆಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ. ಈ ಮೂರೂ ಪದಾರ್ಥಗಳು ಕೂಡ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಇದನ್ನು ಹೇರ್ ಪ್ಯಾಕ್ ಥರ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು 8 ದಿವಸಕ್ಕೆ ಒಂದು ಸರನಾದರೂ ಈ ಥರ ನಾವು ಮಾಡ್ಕೊಳ್ತಾ ಬರೋದ್ರಿಂದ ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ಎಷ್ಟೇ ಕೂದಲು ಉದುರ್ತಾ ಇರಲಿ, ಎಷ್ಟೇ ತಲೆ ಹೊಟ್ಟು ಆಗಿರಲಿ, ಈ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಹೇರ್ ಪ್ಯಾಕನ್ನು ನಾವು ಮಾಡ್ಕೊಳ್ತಾ ಬರೋದ್ರಿಂದ ತತ್ಕ್ಷಣವೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಿನಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ ಕಟ್ ಮಾಡಿರೋ 1 ಈರುಳ್ಳಿಯ ಪೀಸ್ಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಆ್ಯಡ್ ಮಾಡಿ ಸುಮಾರು 7 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಬಿಡುಗಡೆ ಆಗುತ್ತೆ. ಈ ಈರುಳ್ಳಿಯ ರಸ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ ನೀರಿನಲ್ಲಿ. ಹಾಗೆ ಮೆಂತ್ಯ ಕಾಳುಗಳು ಕುದಿಯೋದ್ರಿಂದ ಅದರಲ್ಲಿರೋ ರಸ ಎಲ್ಲ ಇದರಲ್ಲಿ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಬಿಟ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ನೀವು, ಕಲರ್ ನೋಡಿ ಎಷ್ಟು ಯೆಲ್ಲೋ ಕಲರ್ ಥರ ಆಗಿದೆ. ಈ ಕಲರೇ ನಮಗೆ ಬೇಕಾಗಿರೋದು. ಇದೇ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಸುಮಾರು 7 ರಿಂದ 8 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಬಿಡುತ್ತೆ. ಇದನ್ನು ನಾವು ಹಚ್ಕೊಳ್ಳೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಇದು ತಣ್ಣಗಾದ ನಂತರ ಇದನ್ನು ಒಂದು ಬೌಲ್ಗೆ ಶೋಧಿಸ್ಕೊಳ್ಳೋಣ. ಇದು ನಮ್ಮ ಹೇರ್ಸ್ ಗ್ರೋತ್ ಆಗೋಕ್ಕೆ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೊಂದು ಹೇರ್ ರೆಮಿಡಿ ನಮಗೆ ಸಿಕ್ಕಿದೆ. ಇದನ್ನು ಹಾಗೆ ನಾವು ಫ್ರಿಜ್ಜಲ್ಲಿ ಕೂಡ ತೆಗೆದಿಟ್ಕೊಂಡು ಅವಾಗ ಅಪ್ಲೈ ಕೂಡ ಮಾಡ್ಕೋಬೋದು. ಇದನ್ನು ಯಾರಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ಇಲ್ಲ ಚಿಕ್ಕ ಮಕ್ಕಳು ಕೂಡ ಇದನ್ನು ಹಚ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಹೋಮ್ ರೆಮಿಡಿ. ಇದನ್ನು ಸ್ವಲ್ಪ ಬಾಟ್ಲಿಗೆ ಕೂಡ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಿಕೊಂಡು ಹಾಗೆ ನಾವು ಮಸಾಜ್ ಕೂಡ ಮಾಡ್ಕೋಬೋದು. ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಇದನ್ನು ಹಚ್ಕೊಂಡು ಸುಮಾರು 15 ರಿಂದ 20 ನಿಮಿಷ ಬಿಟ್ಟು ಹೇರ್ ವಾಶನ್ನ ಮಾಡ್ತಾ ಬರೋದ್ರಿಂದ ಅತ್ಯದ್ಭುತವಾದಂಥ ರಿಸಲ್ಟನ್ನು ನೀವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ತಪ್ಪಿಸುವ ಬೆಸ್ಟ್ ಹೇರ್ ರೆಮಿಡಿ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.